ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಇವತ್ತು ಅವ್ರ ಬರ್ಡೇ, ನೀವು ಆಲ್ ಕ್ಯಾನ್ ವಿಶ್ ಹರ್ ಲೇಟರ್. ಹ್ಯಾಪಿ ಬರ್ಡೇ. ವಯಸ್ಸು ಆಗ್ತಾ ಹೋಗ್ತಿದ್ದಂಗೆ ಬರ್ತ್ಡೇ ವಿಶಸ್ ತೊಗೊಳಕ್ಕಾಗಲ್ಲ ಸರ್. ಎನಿವೇಸ್ ಜೋಕ್ಸ್ ಅಪಾರ್ಟ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ, ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ನಮಗೆ ಈ ಥರದ್ದು ಒಂದು ವೇದಿಕೆನ ಕಲ್ಪಿಸ್ಕೊಟ್ಟಿದ್ದಕ್ಕೆ. ಮೊದಲನೇ ಸಲ ರಾಘು ಸರ್ ಕರೆಸಿದಾಗ ಒಂದು ಮೀಟಿಂಗಲ್ಲಿದ್ದರು. ದಡ ಬಡ ಅಂತ ಹೊರಟ್ವಿ, ಗೊತ್ತಿಲ್ಲ ಆವತ್ತೇ ನಮಗೆ ಸ್ಲಾಟ್ ಕೊಡ್ತಾರೆ, ಈ ಥರದ್ದು ಒಂದು ಪ್ರಾಜೆಕ್ಟ್ ಕೊಡ್ತಾರೆ ಅಂತ ಖಂಡಿತ ಗೊತ್ತಿರಲಿಲ್ಲ. ಸುಮ್ಮನೆ ಒಂದು ಮೀಟಿಂಗ್ ಅಂತ ಹೋದ್ವಿ. ಆವತ್ತು ಸಿನಿಮಾಗಳನ್ನು ಮಾಡ್ತೀರಾ, ಸೀರಿಯಲ್ ಮಾಡ್ತಿರಲ್ವ ಅಂತ ಇವ್ರು ನನ್ನ ಮುಖ ನೋಡಿದ್ರು. ಒಂದು ಸೆಕೆಂಡ್ ಟೆನ್ಷನ್ ಆಯಿತು. ಆ ಟೆನ್ಷನ್ನೇ ಇವತ್ತು ನೀವು ಈ ಪರದೆ ಮೇಲೆ ನೋಡ್ತಿರೋದು. ಡೇ ಆ್ಯಂಡ್ ನೈಟ್ ಖಂಡಿತವಾಗ್ಲೂ ಕಷ್ಟಪಟ್ಟಿದ್ದೀವಿ, ಬಟ್ ಅದಕ್ಕೆ ತುಂಬ ಸಪೋರ್ಟ್ ಮಾಡಿರುವಂಥದ್ದು ಝೀ ಅಷ್ಟು ತಂಡ. ಐ ವುಡ್ ಸೇ ಸುದೀಪ್ ಸರ್ ಇರ್ಬೋದು, ಜಯಂತ್ ಸರ್ ಇರ್ಬೋದು, ಆಮೇಲೆ ಚೇತನ್ ಇರ್ಬೋದು, ಆಮೇಲೆ ಸ್ಕಂದ ಇರ್ಬೋದು, ಪ್ರತಿಯೊಬ್ಬರು, ಬಾಸ್ಕಿ ಸರ್, ರಾಘು ಸರ್ ಅಂತೂ ನಾನು ಇದನ್ನು ಹೇಳಲೇಬೇಕು. ಬಹುಶಃ ನಾನಂತೂ ನೋಡಿಲ್ಲ ಸರ್, ಕತೆಗೆ ಪ್ರತಿಯೊಬ್ಬರು ಬಿಸ್ನೆಸ್ ಹೆಡ್ ಅಥವಾ ಒಬ್ಬ ಟಾಪ್ ಪೊಸಿಷನ್ಲಿರುವಂಥ ವ್ಯಕ್ತಿ ಪ್ರತಿ ಒಂದು ಎಪಿಸೋಡಿನ ಸೀನ್ಗಳನ್ನು ಕೇಳ್ತಾರೆ. ಹಿ ಸಿಟ್ಸ್ ವಿತ್ ಅಸ್. ಪ್ರತಿಯೊಂದು ಕತೆ ಹಿಂಗೆ ನಡಿಬೇಕು, ಹಿಂಗೆ ಹೋಗಬೇಕು. ಐ ಥಿಂಕ್ ಯು ಆರ್ ಅ ಗ್ರೇಟ್ ಸಪೋರ್ಟರ್. ಅದಕ್ಕೆ ಮೊದಲು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಜರ್ನಿನಲ್ಲಿ ಐ ಥಿಂಕ್ ಈ 2.5 ತಿಂಗಳು 3 ತಿಂಗಳು ನಾವು ಶೂಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಹೇಳಿದಾಗೆ ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂದರೆ, ಎಲ್ಲರೂ ಬೆಂಗಳೂರಿನಲ್ಲಿ ಶೂಟ್ ಮಾಡ್ತಾರೆ, ಯಾವುದೋ ಒಂದು ಸ್ಪೆಷಲ್ಸ್ ಇದ್ದಾಗ ಹಳ್ಳಿಗೆ ಹೋಗ್ತಾರೆ ಅಥವಾ ಬೇರೆ ಕಡೆ ಹೋಗಿ ಬರ್ತಾರೆ. ಬಟ್ ನಮ್ಮ ಇಡೀ ಕಥೆನ ನಾವು ಒಂದು ಹಳ್ಳಿನಲ್ಲೇ ಶೂಟ್ ಮಾಡ್ತಾ ಇದ್ದೀವಿ. ನಮಗೆ ಅದು ಡೈಲಿ ಬೆಂಗಳೂರಿಂದ ಅಲ್ಲಿಗೆ ಜರ್ನಿ ಮಾಡು, ಅಲ್ಲಿಂದ ಇಲ್ಲಿಗೆ ಬಾ, ಚನ್ನಪಟ್ಟಣದಿಂದ ಇಲ್ಲಿಗೆ ಬಾ, ದಿಸ್ ಇಸ್ ಲೈಕ್ ಅದನ್ನು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಎಫರ್ಟ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಆ್ಯಂಡ್ ಪ್ರಮೋದ್ ನಂಗೆ ಯಾವಾಗಲೂ ಹೇಳ್ತಾ ಇರ್ತಾರೆ, ವಿ ಶುಡ್ ನಾಟ್ ಟಾಕ್ ಅಬೌಟ್ ಅವರ್ ಎಫರ್ಟ್ಸ್, ಕೊನೆಗೆ ಏನು ರಿಸಲ್ಟ್ ಕೊಡ್ತೀವಿ ಅದು ಮ್ಯಾಟ್ರ್ ಆಗುತ್ತೆ ಅಂತ. ತುಂಬ ಕಷ್ಟಪಟ್ಟು ಆ ರಿಸಲ್ಟನ್ನು ಕೊಟ್ಟಿದ್ದೀವಿ. ನೀವುಗಳು ಹೇಳಬೇಕು ಹೇಗಿದೆ ಅಂತ. ಆ್ಯಂಡ್ ಪ್ರತಿಯೊಂದು ಮನೆಯಲ್ಲೂ ನಡೆಯುವಂಥ ಅಣ್ಣ ತಂಗಿ ಬಾಂಧವ್ಯ ಅಥವಾ ಮನೆಯಲ್ಲಿ ನಡೆಯುವಂಥ ಒಂದು ಕನೆಕ್ಟೆಡ್ ಎಮೋಷನ್ಸ್ ಏನಿರುತ್ತೆ ಅದನ್ನು ಇಟ್ಕೊಂಡು ಈ ಲೈನ್ ಮಾಡಿರುವಂಥದ್ದು. ಮನೆಯಲ್ಲಿ ಇವಾಗ ಸಾಮಾನ್ಯವಾಗಿ ಈಗ ನನಗೇನೆ ಒಬ್ಬ ಅಣ್ಣ ಅಥವಾ ತಮ್ಮ ಇಲ್ಲ ಅಂದಾಗ ನಾನು ಹೇಗೆ ಕನೆಕ್ಟ್ ಆಗ್ತೀನೋ ಆ ಥರ ಪ್ರತಿಯೊಬ್ಬರೂ ಕನೆಕ್ಟ್ ಆಗುವಂಥ ಕತೆ. ನಿಜ ಹೇಳಬೇಕು ಅಂದರೆ ವಿ ಹ್ಯಾವ್ ವೆರಿ ಗುಡ್ ಆರ್ಟಿಸ್ಟ್ ಇನ್ ಮೈ ಟೀಮ್. ಪ್ರತಿಯೊಬ್ಬರು ಅವರ ಪಾತ್ರಗಳನ್ನು ಅಮೇಝಿಂಗ್ ಆಗಿ ಮಾಡ್ತಿದ್ದಾರೆ. ರಾಘು ಸರ್ ಹೇಳಿದಾಗೆ ದೇ ಆರ್ ಗಿವಿಂಗ್ ದೇರ್ 100%. 50 ಜನ, 45ರಿಂದ 50 ಜನ ಇರುವಂಥ ಏಕೈಕ ಸೀರಿಯಲ್ ಅಂತ ಅನ್ಕೋತೀನಿ. ಆ್ಯಂಡ್ ಲಕ್ಷ್ಮೀ ನಿವಾಸ ಇಸ್ ದೇರ್, ಅದಾದಮೇಲೆ ನಮ್ಮದೇನೆ. ಇಟ್ ಈಸ್ ಬೀನ್ ವೆರಿ ಟಫ್, ಬಟ್ ಅಟ್ ದ ಸೇಮ್ ಟೈಮ್ ಅ ಗ್ರೇಟ್ ಜರ್ನಿ, ಅಮೇಝಿಂಗ್ ಜರ್ನಿ. ಎಲ್ಲರೂ ವೀಕ್ಷಿಸಿ ಹೇಗಿದೆ ಅಂತ ನೀವುಗಳು ತಿಳಿಸಿ ನಮ್ಮ ಜೊತೆಗೆ ನಿಲ್ಲಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.